ಜಾನೂಸ್ ಕಿಚನ್ಗೆ ಸ್ವಾಗತ. ರುಚಿಯಾದ ಮಟನ್ ಕೈಮಾ ಹೇಗೆ ಮಾಡೋದು ಅಂಥೇಳಿ ನೋಡೋಣ. 300 ಗ್ರಾಮ್ನಷ್ಟು ಕೈಮಾ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ಎಣ್ಣೆ ಹಾಕ್ಕೊಂಡು 1 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಆಗಿ ಉದ್ದಕ್ಕೆ ಕಟ್ ಮಾಡಿಕೊಂಡು 2ರಿಂದ 3 ನಿಮಿಷನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರುವ ಕೈಮಾನ ಹಾಕ್ಕೊಂಡು ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ತಾ ಮಟನ್ ಚೆನ್ನಾಗಿ ಈ ರೀತಿಯಾಗಿ ನೀರು ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. 1/2 ಟೀ ಸ್ಪೂನ್ ಅರಿಶಿನ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಅರಿಶಿನವನ್ನು ಹಾಕಿಕೊಂಡ ನಂತರ 2ರಿಂದ 3 ನಿಮಿಷನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಮಸಾಲ ಪದಾರ್ಥಗಳನ್ನು ಹುರಿದು ಪುಡಿ ಮಾಡಿಕೊಂಡ ಮಸಾಲ ಪೌಡರ್ನ ಹಾಕಿಕೊಳ್ತಿದ್ದೀನಿ. ಮತ್ತು 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಖಾರದ ಪೌಡರ್ನ ಹಾಕ್ಕೊಳ್ಬೇಕು. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿಬಿಟ್ಟು 1-2 ನಿಮಿಷ ಬಿಟ್ಟು ಓಪನ್ ಮಾಡ್ಕೊತಾ ಇದ್ದೀನಿ. ಖಾರ ಹಾಕ್ಕೊಂಡಿರೋದು ಮಿಸ್ ಆಗಿದೆ. ಮೀಡಿಯಮ್ ಸೈಜ್ 2 ಟೊಮೊಟೊ, 1 ಕಟ್ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಸ್ವಲ್ಪ 1-3 ಮಿನಿಟ್ಸ್ಗೆ ಮತ್ತೆ ಪ್ಲೇಟ್ನ ಕ್ಲೋಸ್ ಮಾಡಿ. 3 ಗಡ್ಡೆ ಬೆಳ್ಳುಳ್ಳಿ, ಒಂದಿಷ್ಟು ಶುಂಠಿ ಆದರೆ ಸಾಕಾಗುತ್ತೆ. ನಾನು ಬಟ್ ಇಲ್ಲಿ ಎಕ್ಸ್ಟ್ರಾ ಮಾಡ್ಕೊಳ್ತಿದ್ದೀನಿ. ಅದು ನನಗೆ ಮಟನ್ ಗ್ರೇವಿ ಮಾಡ್ಕೊಳ್ತಿದ್ದೀವಿ, ಅದಕ್ಕೆ ಬೇಕಾಗಿದೆ. ನೋಡಿ, ಈ ರೀತಿಯಾಗಿ ಪ್ಲೇಟ್ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗ ನಾವು ಇದಕ್ಕೆ 1-2 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ಹಾಗೆ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಆಗಲೇ ಹಾಕ್ಕೊಂಡ ಮಿಕ್ಸ್ ಮಸಾಲ ನಿಮ್ಮ ಕಡೆ ರೆಡಿ ಇರೋದಿಲ್ಲ ಅಂತಂದರೆ ನೀವು ಯಾವುದಾದ್ರೂ ರೆಡಿ ಸಿಗೋ ಮಸಾಲನ ಹಾಕ್ಕೊಳ್ಳಿ. ಬಟ್ ಅದ್ರ ಜೊತೆಗೆ 1-2 ಮೆಣಸು ಮತ್ತು ಒಂದಾದರೂ ಏಲಕ್ಕಿನ ನೀವು ಅದರಲ್ಲಿ ಮಸಾಲದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದುವರೆಗೂ ನಾನು ಯಾವುದೇ ವಾಟರ್ ಹಾಕ್ಕೊಂಡೇ ಇಲ್ಲ, ಹಾಗೆ ಫ್ರೈ ಮಾಡ್ಕೊಳ್ತಾ ಇರೋದು. ನೋಡಿ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ಪೇಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ಮತ್ತು ಒಂದು 5-6 ಗೋಡಂಬಿ, ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕಿದ್ದೀನಿ. ಈ ಪೇಸ್ಟ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಕ್ಲೋಸ್ ಮಾಡ್ಕೊಳ್ಳಿ. 2ರಿಂದ 3 ನಿಮಿಷ ಕ್ಲೋಸ್ ಮಾಡಿ ಇಟ್ಟು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆಯಲ್ಲಿಯೇ ಕೈಮಾ ಚೆನ್ನಾಗಿ ಬೆಂದಿರೋದ್ರಿಂದ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇಲ್ಲಿ ನಾವು ಗೊಜ್ಜು ರೀತಿ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕೈಮಾ ಅಂದರೆ ಗೊಜ್ಜು ರೀತಿ ಇದ್ರೇ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು 5 ಮಿನಿಟ್ಸ್ನ ಇದನ್ನ ಬೇಯಿಸ್ಕೊಳ್ಳಿ, ಸಾಕಾಗುತ್ತೆ. ನೋಡಿ, ಈಗ ಹಾಗೆ 5 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಈ ರೀತಿಯಾಗಿ ಆಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ತಣ್ಣಗಾದ ನಂತರ ಒಂದು ಸ್ವಲ್ಪ ಲೈಟಾಗಿ ಗಟ್ಟಿಯಾಗುತ್ತೆ. ರುಚಿಯಾದ ಮಟನ್ ಕೈಮಾ ರೆಡಿಯಾಗಿದೆ. ಮುದ್ದೆ, ಚಪಾತಿ, ರೊಟ್ಟಿ, ಪರೋಟ ಜೊತೆ ತುಂಬ ಚೆನ್ನಾಗಿರುತ್ತೆ. ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ಒನ್ ಟೈಮ್ ಟ್ರೈ ಮಾಡಿ. ನಿಮ್ಮ ಮೆಥಡ್ ಬೇರೆ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತಷ್ಟು ವಿಡಿಯೋಗಳಿಗೆ ಜಾನೂಸ್ ಕಿಚನ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.